ಇದು ಒಂಟೆ ಕಂಡ ಕನಸಿನಂತೆ ಕಾಣಿಸ್ತಾ ಇದೆ. ಅಂದರೆ ಇರಾನ್ ಒಪ್ಪಂದಕ್ಕೆ ಬಂದ್ಬಿಡುತ್ತೆ, ಮಾತುಕತೆಗೆ ಬಂದ್ಬಿಡುತ್ತೆ, ಯುರೇನಿಯಮನ್ನು ಹಸ್ತಾಂತರ ಮಾಡಿಬಿಡ್ತಾರೆ ಅಂತ ಎಲ್ಲ ಇದು ಅಮೆರಿಕ ಹೇಳ್ತಾ ಇದೆಯಲ್ಲ. ಈ ಮಾತು ಯಾವ ಥರ ಇದೆ ಅಂದರೆ, ಒಂಟೆ ಕನಸು ಕಂಡಂತೆ ಇದೆ ಅಂತ ಹೇಳಿ ಟ್ರಂಪ್ ಶಾಂತಿ ಒಪ್ಪಂದದ ಹೇಳಿಕೆಗೆ ಇರಾನ್ ವ್ಯಂಗ್ಯವಾಡ್ತಾ ಇದೆ. ಇಲ್ಲಿ ಕ್ಯಾಮೆಲ್ ಡ್ರೀಮ್ಸ್ ಆಫ್ ಕಾಟನ್ ಸೀಡ್ ಎಂಬ ನುಡಿಗಟ್ಟನ್ನು ಬಳಸಿಕೊಂಡು ಎಂಬ ನುಡಿಗಟ್ಟನ್ನು ಬಳಸಿಕೊಂಡು ತಿರುಗೇಟ್ ಕೊಟ್ಟಿರೋದು. ಒಂದು ಹತ್ತಿ ಬೀಜವನ್ನು ಕನಸು ಕಾಣುವುದು ಅಂತ ಪರ್ಷಿಯನ್ನ ನುಡಿಗಟ್ಟಿದೆ. ಒಂದು ಒಂಟೆ ಹತ್ತಿ ಬೀಜದ ಕನಸು ಕಾಣ್ತಾ ಇತ್ತು ಅಂತ ಹೇಳಿ ಪರ್ಷಿಯನ್ ನುಡಿಗಟ್ಟು ಒಂದಿದೆ. ಅದನ್ನು ಬಳಸ್ಕೊಂಡು ಟ್ರಂಪ್ಗೆ ಟಾಂಟ್ ಕೊಟ್ಟಿರೋದು ಇರಾನಲ್ಲಿ. ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಬ್ರಾಡ್ಕಾಸ್ಟಿಂಗ್ನಿಂದ ಅಪಹಾಸ್ಯ ಮಾಡಿರೋದು. ಸಾಧ್ಯವಿಲ್ಲದ 20 ವರ್ಷ ಯುರೇನಿಯಮನ್ನು ಇರಾನ್ ಇಟ್ಟುಕೊಡಲ್ಲ, ಚಟುವಟಿಕೆ ಮಾಡಲ್ಲ ಅಂತ ಹೇಳ್ತಿರೋದೇ ಒಂಥರ ಅಪಹಾಸ್ಯ. ಇದು ಸಾಧ್ಯವಿಲ್ಲದ, ವಾಸ್ತವಕ್ಕೆ ದೂರವಾದ ಕನಸುಗಳನ್ನು ಕಾಣೋದು ಅಂತ ಅರ್ಥ ಇದೆ. ಅದಕ್ಕೆ ಎದುರಾಳಿ ಹೇಳಿಕೆಗಳಿದೆಯಲ್ಲ, ಅತಿರೇಕದ ಮಾತುಗಳಿಂದ ತೋರಿಸಲಿಕ್ಕೆ ನುಡಿಗಟ್ಟನ್ನು ಅವರು ಬಳಸ್ಕೊಂಡಿದ್ದಾರೆ. ಟ್ರಂಪ್ ಹೇಳಿಕೆಯನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿರೋದು ಇರಾನ್ ಅಧಿಕಾರಿಗಳು. ಯಾವ ಮಹತ್ವದ ಪ್ರಗತಿಯೂ ಇಲ್ಲ ಆಗಿಲ್ಲ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ಟ್ರಂಪ್ ಹೇಳಿಕೆಗಳು ವಾಸ್ತವಕ್ಕೆ ಹತ್ತಿರ ಇಲ್ಲ ಅಂತ ಹೇಳಿ ಸಂದೇಶವನ್ನು ರವಾನಿಸಿವೆ.